ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಸಿಂಪಲ್ ಅಂದರೆ ಲುಕ್ ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಎರಡೇ ಸ್ಟೆಪ್ಪಲ್ಲಿ ಹಾಕ್ಕೊಳ್ಬೋದು. ಇದಕ್ಕೆ ನೀಡಲ್ ನಂಬರ್ ಬಂದು 10 ತೊಗೊಂಡಿದ್ದೀನಿ ಫ್ರೆಂಡ್ಸ್. 11 ಆದರೂ ನಡೆಯುತ್ತೆ. ಮತ್ತು ಇದು ಸ್ಯಾರಿಗೆ ಹಾಕಿರೋದು ಲಾಸ್ಟಲ್ಲಿ ಫೈನಲ್ ಲುಕ್ ಇದೆ ಫ್ರೆಂಡ್ಸ್. ಅದು ಚೆಕ್ ಮಾಡ್ಕೋಬೋದು. ಬಟ್ ಅದು ವಿಡಿಯೋ ಮಾಡೋಕ್ಕಾಗಿಲ್ಲ, ಸೊ ಅದಕ್ಕೋಸ್ಕರ ಶಾಂಪಲ್ ಪೀಸಲ್ಲಿ ತೋರಿಸಿದ್ದೀನಿ. ಇದಕ್ಕೆ ಬೀಡ್ಸ್ ಬಂದು ಹಾಲೋ ಗೋಲ್ಡನ್ ಬೀಡ್ಸು ಮೀಡಿಯಮ್ ಸೈಜು ಮತ್ತು 6 ಎಳೆ ದಾರನ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗು 1 or 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿ ದಾರಾನ ನೀಡಲ್ಲಿ ಹಾಕಿಬಿಟ್ಟು ದಾರಾನ ತೊಗೊಂಡು ಬಂದು ಲಾಕ್ ಮಾಡ್ತೀನಿ. ನಾಟ್ ಹಿಂದೆ ಬರೋ ಥರ ಮಾಡ್ಕೋಬೇಕು. 1 or 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ. ಇನ್ನೂ ಒಂದು ಸತಿ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಸ್ವಲ್ಪ ದಾರಾನ ಮೇಲಕ್ಕೆ ಎಳೆಯೋಣ. ಸ್ವಲ್ಪ ದಾರಾನ ಮೇಲಕ್ಕೆ ಎಳೆದ್ಬಿಟ್ಟು ಬೀಡ್ ತೊಗೊಳ್ಳೋಣ. ಏನು ನಾವು ಬೀಡ್ ತೊಗೊಂಡಿದ್ವಿ ಅದೇ ಬೀಡು, ಮೀಡಿಯಮ್ ಸೈಜ್ ಬೀಡು ಫ್ರೆಂಡ್ಸ್. ಇದಕ್ಕೆ ಇದು ಒಂದೇ ಥರ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಬೇಕಂದರೆ ಇದು ಬಿಗ್ ಸೈಜ್ ಅಂದರೆ ಇನ್ನೂ ಸ್ಮಾಲ್ ಕೂಡ ಹಾಕ್ಕೋಬೋದು. ಬಟ್ ಇದು ಲುಕ್ಕಾಗಿ ಕಾಣುತ್ತೆ. ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿಟ್ಟು ಬಟ್ಟೆ ಕೂಡ ಲಾಕ್ ಮಾಡ್ತೀನಿ. ಮತ್ತು ಸ್ವಲ್ಪ ದಾರ ತೆಗಿತೀನಿ. ಸೊ ಸ್ವಲ್ಪ ದಾರ ತೆಗೆದ್ಬಿಟ್ಟು ಇನ್ನೂ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಇನ್ನೂ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆ ಕೂಡ ಲಾಕ್ ಮಾಡ್ತೀನಿ. ಮತ್ತು ಸ್ವಲ್ಪ ದಾರ ತೆಗೆದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮತ್ತು ಬಟ್ಟೆ ಕೂಡ ಲಾಕ್. ಈ ಥರ 3 ಬೀಡ್ಸ್ನ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಬೇಕಂದರೆ 2 ತೊಗೋಬೋದು ಫ್ರೆಂಡ್ಸ್, ಬೇಕಂದರೆ 3 ಕೂಡ ತೊಗೊಳ್ಬೋದು. ಸೊ ನಾನಿಲ್ಲಿ 3 ಬೀಡ್ಸ್ ತೊಗೋತಾ ಇದ್ದೀನಿ. 3 ಬೀಡ್ಸು ಬೀಡ್ ಲಾಕ್ ಮಾಡಿ ವಿತ್ ಬಟ್ಟೆಗೂ ಕೂಡ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕಾಣಿಸ್ಬೇಕು. ಮತ್ತು ರಿಂಕಲ್ಸ್ ಬರಬಾರ್ದು. ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಿ ಫ್ರೆಂಡ್ಸ್. ಅಲ್ಲಿಂದ 3 ಚೈನ್, 3 ಚೈನ್ನ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಇಟ್ಬಿಟ್ಟು ನಾನು ಲಾಕ್ ಮಾಡ್ತಾಯಿದ್ದೀನಿ. ಸೊ ಬೇಸ್ ಕರೆಕ್ಟಾಗಿದ್ದರೆ ಸೀರೆ ಸುಕ್ಕು ಅನ್ನೋದು ಬರೋದಿಲ್ಲ. ಸೊ ಅದಕ್ಕೆ 3 ಚೈನ್ಸ್ನ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಿ ಆಮೇಲೆ 5 ಚೈನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 4, 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಲ್ಲ. 1 ಪಾಯಿಂಟ್ ಹಿಂದೆ ಲಾಕ್ ಮಾಡ್ತೀನಿ ನಾನು. ಇವಾಗ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನಾವು 5 ಚೈನ್ನ ಲಾಕ್ ಮಾಡಬೇಕು. ಸ್ವಲ್ಪ ಯು ಶೇಪಲ್ಲಿ ಸ್ವಲ್ಪ ಲೂಸ್ ಇರಬೇಕಷ್ಟೆ, ಸ್ವಲ್ಪ ಆ ರೀತಿ ಲೂಸಾಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಸೊ ಬೇಸು ತುಂಬ ಈಸಿ ಇದೆ. ನೆಕ್ಸ್ಟ್ ಸ್ಟೆಪ್ಪು ತುಂಬ ಈಸಿ ಇದೆ ಫ್ರೆಂಡ್ಸ್. ರೆಗ್ಯುಲರ್ ಡಿಸೈನೇ ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ. ಸೊ 3 ಬೀಡ್ಸ್ ಆದಮೇಲೆ 3, 5, 3 ಚೈನ್ಸ್ನ ಹಾಕ್ಕೊಂಡು ನಾನು ಮತ್ತೆ 3 ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ತೀನಿ. ಒಂದೇ ಸತಿ 2 ಅಥವಾ 3 ಬೀಡ್ಸ್ ತೊಗೊಂಡ್ರೆ ನಿಮಗೆ ಹಾಕೋಕ್ಕೆ ಕೂಡ ಈಸಿ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ತೀನಿ. ಮತ್ತು ಬೀಡ್ ಲಾಕ್, ಬಟ್ಟೆಗೆ ಕೂಡ ಲಾಕ್. ಬೀಡು ದೊಡ್ಡ ಸೈಜ್ ಅಂದ್ಕೊಂಡವರು ಬೇಕಂದರೆ ಚಿಕ್ಕ ಸೈಜ್ ಕೂಡ ಹಾಕ್ಕೊಳ್ಬೋದು. ಸೊ ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. 3 ಬೀಡ್ಸು, 3, 5, 3 ಚೈನ್ಸ್ ಈ ರೀತಿ ಹಾಕ್ಕೊಂಡು ಹೋಗಬೇಕು. ಪೂರ್ತಿ ಎಂಡ್ವರೆಗೂ ಹಾಕಿಬಿಟ್ಟು ನೋಡಿ, ಲಾಸ್ಟಲ್ಲೂ 3 ಬೀಡ್ಸ್ನ ಎಂಡ್ ಮಾಡ್ಕೊಳ್ಳೋಣ. 3, 5, 3 ಚೈನ್ಸ್ನ ಹಾಕ್ಕೊಂಡು 3 ಬೀಡ್ಸ್ ಎಂಡ್ ಮಾಡಿಕೊಂಡು ಇಲ್ಲಿ ಲಾಸ್ಟಲ್ಲಿ 1, 2, 3 ಚೈನ್ಸ್ನ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿಬಿಟ್ಟು ಥ್ರೆಡ್ನ ನೀಡಲ್ನ ನಮ್ಮ ಸೈಡ್ ಎಳ್ಕೊಂಡು ಟೈಟ್ ಮಾಡಬೇಕು. ಸೊ ಆವಾಗ ನಮಗೆ ಅಲ್ಲಿ ಲಾಕ್ ಆಗಿಬಿಡತ್ತೆ, ಬಿಚ್ಕೊ ಬರೋದಿಲ್ಲ ಫ್ರೆಂಡ್ಸ್. ಸೆಕೆಂಡ್ ಸ್ಟೆಪ್ ನೋಡಿ, ಸೇಮ್ ಕಲರಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ದಾರಾನ. ಲಾಕ್ ಆದಮೇಲೆ ಅಲ್ಲಿಂದ 4 ಚೈನ್ ತೊಗೊಳ್ತೀನಿ. 3 ಅಥವಾ 4 ಚೈನ್ ಇಡ್ಸುತ್ತೆ ನೋಡಿ. ಅಲ್ಲಿಂದ ಲಾಕ್ ಮಾಡಿದ್ವಿ ಅಲ್ಲ ಬಟ್ಟೆಗೆ ನಾವು, ಅದೇ ಲಾಕ್ ಒಳಗಡೆ ನಾನು ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಅದೇ ಲಾಕ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ 1 ಚೈನ್, 2 ಚೈನ್, 3, 4 ಚೈನ್ನ ಹಾಕಿ
ಲಾಕ್ ಒಳಗಡೆ ಬೀಡ್ದು ಬಟ್ಟೆಗೆ ಲಾಕ್ ಮಾಡಿದ್ವಿ ಅಲ್ಲ, ಬೀಡ್ ಆದಮೇಲೆ ಸೊ ಅದ್ರ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು 4 ಚೈನ್ 3 4 ಹಾಕಿ ಆ ಸಿಂಗಲ್ ಕ್ರೋಶೆಗೂ ನಾನು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ಬೀಡ್ ಸುತ್ತೂರ ಈ ರೀತಿ ಕಾಣಬೇಕು, ಚೆನ್ನಾಗಿ ಕಾಣಿಸುತ್ತೆ. ಸೊ ಅಲ್ಲಿಂದ ಡೈರೆಕ್ಟಾಗೆ ಮತ್ತು ಸೂಜಿ ಮೇಲೆ 2 ಟೈಮ್ ದಾರ ಸುತ್ಕೊಳ್ತೀನಿ. 2 ಟೈಮ್ಸ್ ದಾರ ಸುತ್ತಕೊಂಡು ನೋಡಿ ಇಲ್ಲಿಗೆ ಡೈರೆಕ್ಟಾಗಿ 5 ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಸೂಜಿ ಮೇಲೆ 4 ದಾರ ಇರುತ್ತೆ ಇವಾಗ. ಸೊ 2ರಲ್ಲಿ 1 ಮಾಡಬೇಕು ಫಸ್ಟು, ಮತ್ತೆ 2ರಲ್ಲಿ 1 ಮಾಡ್ತೀನಿ ಫಸ್ಟು, ಇನ್ನು ಮಿಕ್ಕಿರೋ ದಾರ 2ರಲ್ಲಿ 1 ಮಾಡ್ತೀನಿ. ಸೊ ನಮಗೆ ಇಲ್ಲಿ ಟ್ರಿಪಲ್ ಕ್ರೋಶೆ ಆಗುತ್ತೆ. ಆದಷ್ಟು ಲೆಂತಿಯಾಗೆ ತೊಗೊಳ್ಳಿ ಫ್ರೆಂಡ್ಸ್ ಟ್ರಿಪಲ್ ಕ್ರೋಶೆ. ಅಲ್ಲಿಂದ 1 ಚೈನ್ 2 ಚೈನ್ ಮತ್ತು 3 ಚೈನ್ಸ್ನ ಹಾಕೋತಾ ಇದ್ದೀನಿ. ಒಂದು ಕಂಬ ಆದ ತಕ್ಷಣ 3 ಚೈನ್ಸ್ನ ಹಾಕಿ ನೋಡಿ, ಕಂಬದ ಕೆಳಗಡೆ ಗ್ಯಾಪ್ ಇರುತ್ತೆ ಅಲ್ವಾ, ಕಂಬದ ಈ ಸೈಡ್ ಗ್ಯಾಪ್ ಇರುತ್ತೆ. ಸೊ ಆ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಈ 2 ದಾರ ಸೇರಿ 1 ಮಾಡ್ತೀನಿ. ಪಿಕಾಟ್ಸ್, ರೆಗ್ಯುಲರ್ ಪಿಕಾಟ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಟ್ರಿಪಲ್ ಕ್ರೋಶೆಗೆ ಸೂಜಿ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಆ 5 ಚೈನ್ ಒಳಗಡೆ ಹೋಗಿ ದಾರನ ತಂದು 2ರಲ್ಲಿ 1, 2 ದಾರ 1 ಮತ್ತೆರಡು ದಾರನ 1 ಮಾಡ್ತೀನಿ. ಅಲ್ಲಿಂದ 3 ಚೈನ್ಸ್ನ ಹಾಕ್ಕೊಳ್ತೀನಿ. 1 ಚೈನ್ 2 ಚೈನ್ ಆ್ಯಂಡ್ 3 ಚೈನ್, 3 ಚೈನ್ಗಳನ್ನ ಹಾಕಿ ನೋಡಿ, ಕಂಬ ಕೆಳಗಡೆ ಗ್ಯಾಪ್ ಇರುತ್ತೆ ಅಲ್ವಾ, ಆ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಮಾಡ್ಕೊಳ್ತೀನಿ. ಇದೇ ರೀತಿ ಟ್ರಿಪಲ್ ಕ್ರೋಶೆ ವಿತ್ ಪಿಕಾಟ್ಸ್ ಹಾಕ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಇದರಲ್ಲಿ ಇನ್ನೇನು ಡಿಸೈನ್ ಇಲ್ಲ, ಇಷ್ಟೇ ಡಿಸೈನು, ಬರೀ ಪಿಕಾಟ್ಸ್ ಹಾಕ್ಕೊಂಡು ಹೋಗಬೇಕು. ಸೊ ಈ 5 ಚೈನ್ ಗ್ಯಾಪಲ್ಲಿ ಫುಲ್ ಫಿಲ್ ಆಗೋ ಥರ, ಸ್ವಲ್ಪ ಗ್ಯಾಪ್ ಬಿಡ್ದಿರೋಷ್ಟು ಫಿಲ್ ಆಗೋ ಥರ ನಾವು ಫಿಲ್ ಮಾಡ್ಕೋಬೇಕು. ಸೂಜಿ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಮಾಡ್ತೀನಿ. ಅಲ್ಲಿಂದ 3 ಚೈನ್ಸ್ ಮಾಡಿ ಮತ್ತು ಕಂಬದ ಕೆಳಗಡೆ ಇರೋ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಪಿಕಾಟ್ಸ್ನ ಹಾಕ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ನಾನಿಲ್ಲಿ 10 ಟ್ರಿಪಲ್ ಕ್ರೋಶೆ ವಿತ್ ಪಿಕಾಟ್ಸ್ ಹಾಕ್ಕೊಳ್ತಾ ಇದ್ದೀನಿ. 10 ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು 9ರಿಂದ 10 ಹಾಕ್ಕೊಳ್ಬೋದು. ಸೊ ಅದ್ರ ಮೇಲೆ ಇಡ್ಸಲ್ಲ, ಯಾಕಂದರೆ ಓವರ್ಲ್ಯಾಪ್ ಥರ ಆಗೋಗ್ಬಿಡತ್ತೆ. ಇದು ಪಿಕಾಟ್ಸ್ ಕರೆಕ್ಟಾಗಿ ಅಡ್ಜಸ್ಟ್ ಆಗಬೇಕು. 9ರಿಂದ 10 ಹಾಕ್ಕೊಳ್ಳಿ, ಸಾಕಾಗತ್ತೆ. ಆರ್ಚ್ ಕೂಡ ನೀಟಾಗಿ ಬರುತ್ತೆ. 3 ಚೈನ್ ಹಾಕಿ ಎಂಡಿಗೆ ಲಾಕ್ ಮಾಡೋದು. ಸೊ ಕೌಂಟ್ ಮಾಡಿಕೊಂಡು 10 ಹಾಕಿದ್ರೆ ಕರೆಕ್ಟಾಗಿರುತ್ತೆ. ನೋಡಿ, ನಾನಿಲ್ಲಿ 10 ಕಂಬಗಳನ್ನ ಹಾಕಿ ವಿತ್ ಪಿಕಾಟ್ಸ್ ಮಾಡಿದ್ದೀನಿ. 3 ಚೈನ್ ಲಾಕ್ ಏನಿತ್ತು ಸಿಂಗಲ್ ಕ್ರೋಶೆ, ಅದ್ರ ಒಳಗಡೆ ನಾನು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ಅಲ್ಲಿಂದ 4 ಚೈನ್, ಬೀಡ್ ಕೆಳಗಡೆ ಎಲ್ಲ 4 ಚೈನ್ ಹಾಕ್ಕೊಂಡೋಗಿ ಫ್ರೆಂಡ್ಸ್. ಇದು ನಾನಿಲ್ಲಿ ಸಿಂಗಲ್ ಕುಚ್ಚು ಮಾತ್ರ ಕಟ್ತಾಯಿದ್ದೀನಿ, ಮಧ್ಯದ ಬೀಡಿಗೆ ಮಾತ್ರ. ಸೊ ಬೇಕಂದರೆ ಪ್ರತಿಯೊಂದು ಬೀಡಿಗೂ ಪುಟ್ ಕುಚ್ಚು ನೀವು ಕಟ್ಕೋಬೋದು, ಅದು ಒಂದು ಡಿಸೈನ್ ಥರ ಕಾಣುತ್ತೆ, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮಧ್ಯದ ಬೀಡಿಗೆ ಮಾತ್ರ ಕುಚ್ಚು ಕಟ್ಕೋಬೋದು. ಸೊ ಬೀಡ್ ಕೆಳಗಡೆ ಎಲ್ಲ 4 ಚೈನ್ ಹಾಕಬೇಕು, ಬೀಡ್ ಲಾಕ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಡೈರೆಕ್ಟಾಗಿ ಸೂಜಿ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ನೆಕ್ಸ್ಟ್ 5 ಚೈನ್ ಒಳಗಡೆ ಹೋಗಿ ದಾರನ ತಂದು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಕಂಬ ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ಸ್ ಹಾಕಬೇಕು. 3 ಚೈನ್ಸ್ ಕಂಬದ ಕೆಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಈ ರೀತಿ ಟ್ರಿಪಲ್ ಕ್ರೋಶೆ ವಿತ್ ಪಿಕಾಟ್ಸ್ ಹಾಕ್ತಾಯಿದ್ದೀನಿ. ಬೇಕಂದರೆ ಡಬಲ್ ಕ್ರೋಶೆ ಕೂಡ ಟ್ರೈ ಮಾಡ್ಕೋಬೋದು ಫ್ರೆಂಡ್ಸ್, ಇದೇ ಬೇಸು. ಬಟ್ 3 ಚೈನ್ ಒಳಗಡೆ ಒಂದು ಸತಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡಿ ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡ್ಕೋಬೇಕು. ಯಾಕಂದರೆ ಡಬಲ್ ಕ್ರೋಶೆ ಇಷ್ಟು ಲೆಂತಿ ಬರಲ್ಲ, ಅದಕ್ಕೋಸ್ಕರ. ಆರ್ಚ್ ಚಿಕ್ಕದಾಗಿ ಬರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ, ಆರ್ಚ್ ಇದು ತುಂಬ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಫಿನಿಶಿಂಗು ಒಂದು ಕಂಬಗಳಂತೂ ಸೇಮ್ ಹಾಕಿದ್ರೆ ಫ್ರೆಂಡ್ಸ್ ಆರ್ಚ್ ತುಂಬ ನೀಟಾಗಿ ಬರುತ್ತೆ ನಿಮಗೆ. ನೋಡಿ, ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ. ಸೊ ಇದೇ ರೀತಿ
ಎಂಡ್ವರೆಗೂ ಮಾಡ್ಕೊಂಡು ಹೋಗ್ತೀನಿ. ಬೀಡ್ಸ್ ಕೆಳಗಡೆ ಎಲ್ಲ 4 ಚೈನ್ ಹಾಕಿ ಲಾಕ್ ಮಾಡೋದು. ಆ 3 ಚೈನ್ ಲಾಕಿಂದ ಡೈರೆಕ್ಟಾಗಿ 10 ಪಿಕಾಟ್ಸ್ನ ಹಾಕ್ಕೊಂಡು ಹೋಗಬೇಕು 5 ಚೈನ್ ಒಳಗಡೆ. ಸೊ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನೋಡಿ ಒಂದು 2-3 ಚೈನ್ ಸ್ಟಾರ್ಟಿಂಗ್ ತೋರಿಸ್ತಾ ಅಲ್ವಾ, ಬೇಸ್ ಲೈನಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ನಾನು ನಾಟ್ ಮಾಡ್ಕೊಂಡಿದ್ದೀನಿ. ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರೋ ಡಿಸೈನ್ ಇದು. ಫಿನಿಶಿಂಗ್ ಕೂಡ ಲೆಂತ್ ಕರೆಕ್ಟಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಮಧ್ಯದಲ್ಲಿ ಕುಚ್ಚು ಕಟ್ಕೊಳ್ಳೋಣ. ಇದು ಬೇಕಂದರೆ ಇಲ್ಲಿ 3 ಕುಚ್ಚು ಕೂಡ ಕಟ್ಬೋದು, ಇಲ್ಲ ಮಧ್ಯದಲ್ಲಿ ಒಂದೇ ಕುಚ್ಚು ಕೂಡ ಕಟ್ಕೋಬೋದು. ಪಿಕಾಟ್ಸ್ ನೋಡಿ ಸ್ಟಿಫಾಗಿ ನೀಟಾಗಿ ಬರುತ್ತೆ. ಕರೆಕ್ಟಾಗಿ ಹತ್ತು ಮಾಡಿ ಈ ಥರ ಪ್ರೆಸ್ ಮಾಡಿದಷ್ಟು ಅದು ನೀಟಾಗಿ ಕುತ್ಕೊಳ್ಳುತ್ತೆ ಒಂದು ಸತಿ ಸ್ಯಾರಿ ಫೋಲ್ಡ್ ಆದ ತಕ್ಷಣ. ಫ್ರೆಂಡ್ಸ್ ಇದು ಲಾಸ್ಟಲ್ಲಿ ಕುಚ್ಚು ಕಟ್ಟಕ್ಕೆ ಹಿಂದೆ ತೊಗೊಳಕ್ಕಾಗಲ್ಲ, ಸೊ ಗಮ್ ಪೇಸ್ಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಥ್ರೆಡ್ಸ್ನ ಟ್ರಿಮ್ ಮಾಡಿ ಇದು ತುಂಬ ನೀಟಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಈ ರೀತಿ ಕೂಡ ತೋರಿಸ್ತಾ ಇದ್ದೀನಿ. ಫಿನಿಶಿಂಗ್ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಸ್ಯಾರಿಲಿ ನಾನು ಕುಚ್ಚು ಕಟ್ಟಿರೋದನ್ನ ತೋರಿಸ್ತೀನಿ, ಆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಶಾಂಪಲ್ ಪೀಸಲ್ಲಿ ತೋರಿಸಿ ಸ್ಯಾರಿದು ಫೈನಲ್ ಲುಕ್ ತೋರಿಸ್ತಾ ಇದ್ದೀನಿ. ನೋಡಿ ಇದು ಮಧ್ಯದಲ್ಲಿ ಮಾತ್ರ ಕುಚ್ಚು ಕಟ್ಟಿದ್ದೀನಿ. ಸೊ ಈ ರೀತಿ ಕಾಣಿಸುತ್ತೆ ನಿಮಗೆ ಪಿಕಾಟ್ಸು. ಸೊ ಆರ್ಚ್ಗಿಂತ ಲೆಂತಿಯಾಗೆ ಕುಚ್ಚು ಕಟ್ಟಿದ್ದೀನಿ. ಬೇಕಂದರೆ ಇನ್ನೂ ಕೂಡ ಬೇಬಿ ಕುಚ್ಚು ಮಾಡ್ಕೋಬೋದು. ಫೈನಲ್ ಲುಕ್ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಡಿಸೈನು ಬೇಗ ಕೂಡ ಆಗೋಗುತ್ತೆ, ತುಂಬ ಟೈಮ್ ಏನು ತೊಗೊಳೋದಿಲ್ಲ ಈ ಡಿಸೈನ್ಗೆ ನಿಮಗೆ. ಸೊ ಈಸಿಯಾಗಿ ಒಂದು ಲುಕ್ ಇರೋ ಡಿಸೈನ್ ಹಾಕ್ಬೋದು ಸಿಂಪಲ್ಲಾಗಿ ಅಂದರೆ ಈ ಡಿಸೈನ್ನ ಚೂಸ್ ಮಾಡ್ಕೋಬೋದು. ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈಸಿ ಡಿಸೈನೇ. ಸೊ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದಕ್ಕೆ ಚಾರ್ಜ್ ಬಂದು 450 to 550 ಚಾರ್ಜ್ ಮಾಡ್ಕೋಬೋದು, ಪ್ಲೇಸಸ್ ಡಿಪೆಂಡ್ಸು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.